ಕಾಂಗ್ರೆಸ್ ಅನ್ನೇ ಮೀರಿಸುತ್ತವೆ ಬಿಜೆಪಿಯ ಗ್ಯಾರಂಟಿಗಳು. ಬಂಗಾಳ ಗೆಲ್ಲುವುದಕ್ಕೆ ಮೋದಿ 6 ಗ್ಯಾರಂಟಿ, ಗೆಲುವಿಗಾಗಿ ನಾಯಕರ ಗ್ಯಾರಂಟಿ ಮಂತ್ರ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಗ್ಯಾರಂಟಿಗಳ ಪೈಪೋಟಿ. बंगाल के कर्मचारियों को सेवंत पे कमीशन का लाभ देगी। आदिवासी परिवारों को भरोसा देता हूं कि टीएमसी के सिंडिकेट का अंत 4 मई को होकर रहेगा। ಕರ್ನಾಟಕದಲ್ಲಿ ಶುರುವಾದ ಗ್ಯಾರಂಟಿಗಳ ಮಂತ್ರ ಈಗ ಬಂಗಾಳಕ್ಕೆ ತಲುಪಿದಾಗ ತಾರಕಕ್ಕೇರಿದೆ. ಗ್ಯಾರಂಟಿಗಳ ನಡುವೆನೇ ಈಗ ಪೈಪೋಟಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮಾತ್ರ ಗ್ಯಾರಂಟಿ ಕೊಟ್ಟಿದ್ರು. ಈಗ ಗ್ಯಾರಂಟಿಗಳ ಪೈಪೋಟಿ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರು ನಿನ್ನೆಯಷ್ಟೇ ಮೋದಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಕ್ಕಾಗಿ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕಾಗಿ ಪಶ್ಚಿಮ ಬಂಗಾಳಕ್ಕೆ ಮೋದಿ ಗ್ಯಾರಂಟಿ ಮಂತ್ರವನ್ನು ನಿನ್ನೆ ಪಠಿಸಿದ್ರು. ಯಾವ ರೀತಿಯಾದಂತಹ ಗ್ಯಾರಂಟಿಗಳನ್ನು ತಾನು ಕೊಡ್ತೀನಿ, ತಮ್ಮ ಸರ್ಕಾರ ಕೊಡುತ್ತೆ, ತಮ್ಮ ಪಕ್ಷ ಕೊಡುತ್ತೆ ಅನ್ನೋದನ್ನ ಹೇಳಿದ್ರು. ಕಾಂಗ್ರೆಸ್ ಹಾಗೂ ಟಿಎಂಸಿಯ ಗ್ಯಾರಂಟಿಗಳನ್ನು ಕೂಡ ಮೀರಿಸ್ತಾ ಇದೆ ಬಿಜೆಪಿಯವರು. ಇವತ್ತು ತಮ್ಮ ಸಂಕಲ್ಪ ಪತ್ರದಲ್ಲಿ ತಂದಿರುವಂತಹ ಗ್ಯಾರಂಟಿಗಳು, ಮೋದಿ ಗ್ಯಾರಂಟಿಯ ಜೊತೆಗೆ ಸಂಕಲ್ಪ ಪತ್ರದಲ್ಲಿ ಹೊಸ ಹೊಸ ಗ್ಯಾರಂಟಿಗಳನ್ನು ಬಿಜೆಪಿ ತಂದಿದೆ. ಈ ಹೊಸ ಗ್ಯಾರಂಟಿಗಳ ಮೂಲಕವಾಗಿ ಅಮೌಂಟ್, ದೊಡ್ಡ ಪ್ರಮಾಣದಲ್ಲಿ ನೇರ ಹಣ ವರ್ಗಾವಣೆಯ ಬಗ್ಗೆಯೂ ಕೂಡ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಬಹಳ ದೊಡ್ಡ ಭರವಸೆಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಬಂಗಾಳದ ಜನರಿಗೆ ಕೊಟ್ಟಿದೆ. ಮೋದಿ ಗ್ಯಾರಂಟಿ ಏನು, ಬಿಜೆಪಿ ಕೊಟ್ಟಿರುವ ಗ್ಯಾರಂಟಿಗಳು ಏನೇನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲು ಮೋದಿ ಗ್ಯಾರಂಟಿಯನ್ನು ನಾವು ಗಮನಿಸಬೇಕು. ಟಿಎಂಸಿ ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಇದು ಮೋದಿಯವರು ಕೊಟ್ಟಿರುವಂತಹ ಗ್ಯಾರಂಟಿ. ಬಂಗಾಳದ ಜನರಿಗೆ ಕೊಟ್ಟಿರುವಂತಹ, ಪಶ್ಚಿಮ ಬಂಗಾಳದ ಜನರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ. ಇನ್ನು ನಿರಾಶ್ರಿತರಿಗೆ ಸಂವಿಧಾನದಡಿ ಸೌಲಭ್ಯ ಸಿಗುತ್ತೆ. ಒಳನುಸುಳುಕೋರರಿಗೆ ಕೊಕ್ ನೀಡಲಾಗುತ್ತೆ. ಒಳನುಸುಳುಕೋರರಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಸಿಗೋದಿಲ್ಲ. ನಿರಾಶ್ರಿತರಾಗಿ ಬಂದಂಥವ್ರಿಗೆ ಮಾತ್ರ ನಾವು ಸಂವಿಧಾನಬದ್ಧವಾಗಿ ಸೌಲಭ್ಯಗಳನ್ನು ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಪ್ರಧಾನಿಯವರು ಹೇಳಿದರು. ಹಾಗೆಯೇ ಭಯದ ವಾತಾವರಣ ಹೋಗಲಾಡಿಸಿ ನೆಮ್ಮದಿಯ ಜೀವನಕ್ಕೆ ಆಸ್ಪದವನ್ನು ಕಲ್ಪಿಸ್ತೀವಿ. ಪಶ್ಚಿಮ ಬಂಗಾಳ ರಾಜಕೀಯದ ಸಮರ ಭೂಮಿ. ಹೀಗಾಗಿ ಇಲ್ಲಿ ರಾಜಕೀಯದ ಭಯದ ವಾತಾವರಣಗಳನ್ನು ಹೋಗಲಾಡಿಸಿ ನೆಮ್ಮದಿಯ ಜೀವನಕ್ಕೆ ಆಸ್ಪದವನ್ನು ಕಲ್ಪಿಸ್ತೀವಿ ಅಂತ ಹೇಳಿ. ಹಾಗೆಯೇ ಜನಪರ ಆಡಳಿತ, ಜನಾಶೀರ್ವಾದಕ್ಕೆ ಮನ್ನಣೆಯನ್ನು ಕಲ್ಪಿಸ್ತೀವಿ. ಜನಪರವಾದಂತಹ ಆಡಳಿತ, ಜನಾಶೀರ್ವಾದಕ್ಕೆ ನಾವು ಮನ್ನಣೆಯನ್ನು ಕೊಡ್ತೀವಿ. ಇನ್ನು ಭ್ರಷ್ಟಾಚಾರ, ಅತ್ಯಾಚಾರ, ಹಿಂಸಾಚಾರ ಪ್ರಕರಣಗಳ ಮರು ತನಿಖೆ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಬರ್ತಿದ್ದಂಗೆ ಭ್ರಷ್ಟಾಚಾರ, ಅತ್ಯಾಚಾರ, ಹಿಂಸಾಚಾರ ಪ್ರಕರಣಗಳ ಮರು ತನಿಖೆಯನ್ನು ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಪ್ರಧಾನಿ ಮೋದಿಯವರು ಮೋದಿ ಕಿ ಗ್ಯಾರಂಟಿಯಲ್ಲಿ ಕೊಟ್ಟರು. ಇದರ ಜೊತೆಗೇನೆ ಬಿಜೆಪಿ ಇವತ್ತು ತನ್ನ ಸಂಕಲ್ಪ ಪತ್ರದಲ್ಲಿ ಹೊಸ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಸರ್ಕಾರಿ ನೌಕರರಿಗೆ 45 ದಿನಗಳೊಳಗೆ 7ನೇ ವೇತನ ಆಯೋಗ ಜಾರಿಯಾಗತ್ತೆ. ಸರ್ಕಾರಿ ನೌಕರರಿಗೆ ಕಮಲ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇವಲ 45 ದಿನಗಳ ಒಳಗಡೆನೆ 7ನೇ ವೇತನ ಆಯೋಗ ಜಾರಿಯಾಗತ್ತೆ ಅನ್ನುವಂತಹ ಸಂಕಲ್ಪವನ್ನ ಜನರ ಮುಂದೆ ಇಟ್ಟಿದ್ದಾರೆ. ಪ್ರತಿ ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಮಾಸಾಶನ. ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿಯಲ್ಲಿ, ಅದು ಬಂಗಾಳದಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಮಾಸಾಶನವನ್ನು ಕೊಡ್ತೀವಿ ಅಂತ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ನಿರುದ್ಯೋಗ ಭತ್ಯೆಯನ್ನು ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಕೊಡ್ತಾರೆ. ಏಕರೂಪ ನಾಗರಿಕ ಸಂಹಿತೆ 60 ದಿನಗಳಲ್ಲಿ ಜಾರಿಯಾಗತ್ತೆ. ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೊಳಿಸ್ತೀವಿ. ಅದನ್ನು ಕೂಡ ಸರ್ಕಾರ ಬಂದು 2 ತಿಂಗಳ ಅವಧಿಯ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 60 ದಿನಗಳಲ್ಲಿ ಜಾರಿಯಾಗುತ್ತೆ ಏಕರೂಪ ನಾಗರಿಕ ಸಂಹಿತೆ ಅನ್ನೋದನ್ನು ತಮ್ಮ ಸಂಕಲ್ಪ ಪತ್ರದಲ್ಲಿ ಹೇಳಿದ್ದಾರೆ. ಹಾಗೆಯೇ ಕೇಂದ್ರದ ಯೋಜನೆಗಳ ಕಟ್ಟುನಿಟ್ಟಿನ ಅನುಷ್ಠಾನ, ಅಂದರೆ ದೀದಿ ಸರ್ಕಾರ ಅಲ್ಲಿ ಕೇಂದ್ರದ ಯೋಜನೆಗಳನ್ನು ಸರಿಯಾಗಿ ಜಾರಿಗೊಳಿಸ್ತಾ ಇಲ್ಲ, ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಆದರೆ ಅಲ್ಲಿ ಬಿಜೆಪಿಯ ಅಧಿಕಾರ ಇರಬೇಕು ಅನ್ನುವುದನ್ನು ಪ್ರತಿಪಾದಿಸಿದ್ದಾರೆ ಅಮಿತ್ ಶಾ ಈ ಒಂದು ಸಂಕಲ್ಪ ಪತ್ರದಲ್ಲಿ. ಪ್ರಣಾಳಿಕೆಯ ಮೂಲಕವಾಗಿ ಬಿಜೆಪಿ ಪಶ್ಚಿಮ ಬಂಗಾಳದ ಜನರ ಮನವನ್ನು ಗೆಲ್ಲೋದಕ್ಕೆ ಬೇಕಾದಂತಹ
ಬಹಳ ಮುಖ್ಯವಾಗಿರುವಂತಹ ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಮತ್ತು ಇಲ್ಲಿ ಕೊಟ್ಟಿರುವಂತಹ ಮಹಿಳೆಯರಿಗೆ ಕುಟುಂಬದ ಯಜಮಾನಿಗೆ ಕೊಟ್ಟಿರುವಂತಹ 3,000 ರೂಪಾಯಿಯ ಗ್ಯಾರಂಟಿ ಇದೆಯಲ್ಲ, ಇದು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮೊತ್ತ. ಅಂದರೆ ಲಾಡ್ಲಿ ಬೆಹನಾದಲ್ಲಿ 1,500 ರೂಪಾಯಿ ಕೊಟ್ಟಿರ್ಬೋದು, 2,500 ರೂಪಾಯಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಾರಿ 3,000 ರೂಪಾಯಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ಯಾಕಂದರೆ TMC ಸರ್ಕಾರ ಅಲ್ಲಿ ಈಗಾಗಲೇ ಈ ರೀತಿಯಾದಂತಹ ಮಾಸಾಶನವನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮತ್ತು SC/ST ವರ್ಗದ ಮಹಿಳೆಯರಿಗೆ ಅನ್ನುವಂಥದ್ದನ್ನು 2 ಭಾಗಗಳಾಗಿ ಮಾಡಿ TMC ಈಗಾಗಲೇ ಯೋಜನೆಯನ್ನು ಕೊಟ್ಟಿದೆ. ಮತ್ತು ಆ ಯೋಜನೆಯನ್ನು ಈ ಬಾರಿ ತನ್ನ ಪ್ರಣಾಳಿಕೆಯಲ್ಲಿ 500 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಆದರೆ TMC ಘೋಷಣೆ ಮಾಡಿರುವ ಮೊತ್ತದ ಡಬಲ್ ಮೊತ್ತದ ಆಶ್ವಾಸನೆಯನ್ನು ಇಲ್ಲಿ BJP ಕೊಟ್ಟಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮಮತಾ ಕೊಟ್ಟಿರುವಂತಹ ಗ್ಯಾರಂಟಿ ಹೇಗಿದೆ ಅಂತೇಳಿ, ಲಕ್ಷ್ಮೀರ್ ಭಂಡಾರ್ ಅನ್ನುವಂಥದ್ದು. ಇದರಲ್ಲಿ ಮಹಿಳೆಯರ ಮಾಸಾಶನವನ್ನು 500 ರೂಪಾಯಿ ಏರಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಲಕ್ಷ್ಮೀರ್ ಭಂಡಾರ್ ಅಲ್ಲಿ ಅಂದರೆ ಸಾಮಾನ್ಯ ವರ್ಗದ ಮಹಿಳೆಗೆ 1,500 ರೂಪಾಯಿಯನ್ನು ಕೊಡ್ತೀವಿ ಅಂತೇಳಿ, 1,000 ರೂಪಾಯಿ ಇತ್ತು ಅದನ್ನು 1,500 ರೂಪಾಯಿಗೆ ಮಾಡ್ತೀವಿ. ಮತ್ತು SC/ST ಮಹಿಳೆಯರಿಗೆ 1,200 ಇದ್ದದನ್ನು 1,700 ರೂಪಾಯಿ ಮಾಡ್ತೀವಿ ಅಂತ ಹೇಳಿ ಮಮತಾ ಬ್ಯಾನರ್ಜಿಯವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ದುವಾರೆ ಚಿಕಿತ್ಸಾ ಅಂತ ಹೇಳಿ ಮನೆ ಬಾಗಿಲಿಗೆ ಚಿಕಿತ್ಸೆ, ಮನೆ ಬಾಗಿಲಿನಲ್ಲಿನೇ ಚಿಕಿತ್ಸೆಯನ್ನು ತರುವಂಥದ್ದು, ಆರೋಗ್ಯ ಶಿಬಿರಗಳನ್ನು ಮಾಡಿಸುವಂಥದ್ದು, ನಿರುದ್ಯೋಗಿಗಳಿಗೆ ಭತ್ಯೆ ತಿಂಗಳಿಗೆ 1,500 ರೂಪಾಯಿ. ಇದನ್ನು BJPಯವರು ತಮ್ಮ ಪ್ರಣಾಳಿಕೆಯಲ್ಲಿ 3,000 ರೂಪಾಯಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಇವರು 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಹೀಗೆ ಲಕ್ಷ್ಮೀರ್ ಭಂಡಾರಲ್ಲಿ 500 ರೂಪಾಯಿಯ ಏರಿಕೆ ಹಾಗೂ ಮಹಿಳೆಯರಿಗೆ ಇರುವಂತಹ ಮಾಸಾಶನವನ್ನು 500 ರೂಪಾಯಿ ಏರಿಕೆಯನ್ನು ಮಾಡೋದ್ರ ಕಡೆಗೆ ಇವರು ಹೊರಟಿದ್ದಾರೆ. ಅಂದರೆ ಆಲ್ರೆಡಿ ಯೋಜನೆ ಜಾರಿಯಲ್ಲಿದೆ. ಜಾರಿಯಲ್ಲಿರುವಂತಹ ಯೋಜನೆಯನ್ನ ಗಾತ್ರವನ್ನು ಹಿಗ್ಗಿಸ್ತೀವಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಅಲ್ಲಿಯ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕೂಡ ಹಿಂದೆ ಕುಳಿತಿಲ್ಲ. ಕಾಂಗ್ರೆಸ್ ಕೂಡ ಅಲ್ಲಿ ಗ್ಯಾರಂಟಿಗಳ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಕಳೆದ ಬಾರಿ ಮಾಡಿರುವ ಸಂಪಾದನೆ 0 ಸಂಪಾದನೆಯಲ್ಲಿರುವಂತಹ ಪಕ್ಷ. ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಜಾಸ್ತಿ ಮಹತ್ವವನ್ನು ಪಡ್ಕೊಂಡಿಲ್ಲ. ಪಶ್ಚಿಮ ಬಂಗಾಳದ ಮಟ್ಟಿಗೆ ಮಾತ್ರ ಸೀಮಿತವಾಗಿ ನೋಡಿದ್ರೆ ಜಾಸ್ತಿ ಮಹತ್ವವನ್ನು ಪಡ್ಕೊಂಡಿಲ್ಲ. ಆದರೆ ಕಾಂಗ್ರೆಸ್ ತನ್ನದೇ ಆದಂತಹ ಭರವಸೆಯನ್ನು ಪಶ್ಚಿಮ ಬಂಗಾಳದ ಜನರಿಗೆ ಕೊಟ್ಟಿದೆ. ಇಲ್ಲಿ ಗ್ಯಾರಂಟಿಗಳ ಪೈಪೋಟಿ ಬಹಳ ಜೋರಾಗಿ ಸಾಗ್ತಾ ಇದೆ. ಕಾಂಗ್ರೆಸ್ ಅವರು ಕೂಡ 2,000 ರೂಪಾಯಿಯ ಮಾಸಾಶನವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ. BJPಯವರು ಬಂದರೆ 3,000, ಪಶ್ಚಿಮ ಬಂಗಾಳದಲ್ಲಿ TMC ಮತ್ತೆ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ 1,500 ರೂಪಾಯಿ, ಕಾಂಗ್ರೆಸ್ನವರು ಏನಾದ್ರು ಬಂದರೆ 2,000 ರೂಪಾಯಿ ಅನ್ನುವಂತಹ ಆಯ್ಕೆಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇದು ಈಗ ಕೇವಲ ಪಕ್ಷಗಳ ಪೈಪೋಟಿ ಮಾತ್ರ ಅಲ್ಲ, ಗ್ಯಾರಂಟಿಗಳ ಪೈಪೋಟಿಯೂ ಕೂಡ ಆಗ್ತಾ ಇದೆ. ಈ ಗ್ಯಾರಂಟಿಗಳ ಪೈಪೋಟಿಯಲ್ಲಿ ನಿಜಕ್ಕೂ ಕೂಡ ಯಾರು ಸರಿಯಾಗಿ ಗ್ಯಾರಂಟಿಗಳನ್ನು ಕೊಡಬಹುದು ಅನ್ನೋದರ ಆಧಾರದ ಮೇಲೂ ಕೂಡ ಜನ ಯೋಚನೆಯನ್ನು ಮಾಡ್ತಾ ಇರ್ತಾರೆ, ಮತವನ್ನು ಹಾಕ್ತಾ ಇರ್ತಾರೆ. ದೊಡ್ಡ ಮೊತ್ತದ ಕಡೆಗೆ ಜನ ಎಷ್ಟರ ಮಟ್ಟಿಗೆ ಒಲವು ತೋರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು.